ಈ 20x30 ಟ್ರಿಪ್ಲೆಕ್ಸ್ ಮನೆ ಸೇಲ್ಗಿದೆ. ಬನ್ನಿ ಡೀಟೇಲ್ಸ್ ತಿಳ್ಕೊಳ್ಳೋಣ. ಗ್ರೌಂಡ್ ಫ್ಲೋರ್ ಕಂಪ್ಲೀಟ್ಲಿ ಪಾರ್ಕಿಂಗ್ ಇದೆ. ಫಸ್ಟ್ ಫ್ಲೋರ್ ಅಲ್ಲಿ ಇರುವಂತಹ ಬ್ಯೂಟಿಫುಲ್ ಸ್ಪೇಷಿಯಸ್ ಹಾಲ್ ನೀವು ನೋಡ್ತಿರುವಂತದ್ದು. ಮೇಲೆ ನೀವು ಅಬ್ಸರ್ವ್ ಮಾಡ್ತಿದ್ದೀರಾ, ಸೀಲಿಂಗ್ ಅಲ್ಲಿ ಒಂದು LED ಲೈಟ್ ಹಾಕಿ ಅದನ್ನ ಅಟ್ರಾಕ್ಟಿವ್ ಡಿಸೈನ್ ಆಗಿ ಕಂಪ್ಲೀಟ್ ಮಾಡಿದ್ದಾರೆ. ಅಂಡ್ ಟಿವಿ ಯೂನಿಟ್ ಆಗಿರ್ಬೋದು, ದೇವ್ರ ಮನೆ ಆಗಿರ್ಬೋದು, ತುಂಬಾನೇ ಅಟ್ರಾಕ್ಟಿವ್ ಆಗಿ ಡಿಸೈನ್ ಮಾಡಿದ್ದಾರೆ. ಅಂಡ್ ಕಿಚನ್ ನೀವು ಅಬ್ಸರ್ವ್ ಮಾಡ್ತಿದ್ದೀರಾ, ತುಂಬಾನೇ ಅಟ್ರಾಕ್ಟಿವ್ ಆಗಿ ಇಂಡಿಯನ್ ಸ್ಟೈಲ್ ಅಲ್ಲಿ ನಮಗೆ ಕ್ರಿಯೇಟ್ ಮಾಡ್ಕೊಟ್ಟಿದ್ದಾರೆ. ನಾನು ಅವಾಗ್ಲೇನೆ ಹೇಳ್ದಂಗೆ ಇದು 3 BHK ಟ್ರಿಪ್ಲೆಕ್ಸ್ ಮನೆ, ತುಂಬಾ ದೊಡ್ಡ ಮನೆ ಅಂಡ್ ತುಂಬಾನೇ ಸ್ಟೈಲಿಶ್ ಆಗಿ ಬಂದಿದೆ. ಅಂಡ್ ಈಗಿನ ಟೆಕ್ನಾಲಜಿಗೆ, ಈಗಿನ ಟ್ರೆಂಡ್ಗೆ ತಕ್ಕನಾಗಿ ಈ ಒಂದು ಮನೆ ಇದೆ ಅಂತಾನೆ ಹೇಳ್ಬೋದು. ತುಂಬಾನೇ ವೈಡ್ ಆಗಿರುವಂತ ಒಂದು ಟ್ರಾನ್ಸ್ಪರೆಂಟ್ ವಿಂಡೋ ಬಿಟ್ಟಿದ್ದಾರೆ. ಇದು ನಮಗೆ ಬಾಲ್ಕನಿ ಅಲ್ಲ, ಒಂದು ಥಿಯೇಟರ್ ವ್ಯೂ ಎಕ್ಸ್ಪೀರಿಯನ್ಸ್ ನಮಗೆ ಕೊಡುತ್ತೆ ಅಂತಾನೆ ಹೇಳ್ಬೋದು. ಬನ್ನಿ ಈ ಮನೆ ಬಗ್ಗೆ ತಿಳ್ಕೊಳ್ಳೋಣ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಡ್ರೀಮ್ ವ್ಯೂ ಪ್ರಾಪರ್ಟೀಸ್. ನಾನು ಅವಾಗ್ಲೇನೆ ಹೇಳ್ದಂಗೆ ಈ ಒಂದು ಮನೆ ಬನಶಂಕರಿ 6th ಸ್ಟೇಜ್ ಅಲ್ಲಿ ಇರುವಂತ ಮನೆ, 20x30 ಸೈಜ್ ಅಲ್ಲಿ ಇರುವಂತ ಮನೆ, ಟ್ರಿಪ್ಲೆಕ್ಸ್ ಮನೆ ಸೇಲ್ಗಿದೆ. ಅಂಡ್ ನೀವು ಮನೆ ಫ್ರಂಟ್ ಎಲಿವೇಶನ್ ನೋಡ್ತಾ ಇದ್ದೀರಾ, ತುಂಬಾ ಚೆನ್ನಾಗಿ ಬಂದಿದೆ ಅಂಡ್ ಅಟ್ರಾಕ್ಟಿವ್ ಡಿಸೈನ್ ಅಲ್ಲಿ ಮಾಡಿದ್ದಾರೆ. ರೋಡಿಂದ ಸ್ವಲ್ಪ ಹೈಟ್ ಇದೆ ಅಂತಾನೆ ಹೇಳ್ಬೋದು ಮನೆ. ಒಂದ್ ಮನೆ ಮುಂದ್ಗಡೆ ಒಂದು ಚಿಕ್ಕ ಗಣೇಶನ್ ವಿಗ್ರಹ ಇಟ್ಟಿದ್ದಾರೆ, ಅದಕ್ಕೆ ಅಂತಾನೆ ಒಂದು ಸಪರೇಟ್ ಸ್ಪೇಸ್ ಮಾಡಿದ್ದಾರೆ. ತುಂಬಾನೇ ನಮ್ಗೆ ಅಟ್ರಾಕ್ಟಿವ್ ಒಂದು ಪಾಸಿಟಿವ್ ಫೀಲ್ ಬರುತ್ತೆ ನಮ್ಮ ಗಣೇಶಂದು. ಮನೆ ಮುಂದ್ಗಡೆ ಕಂಪ್ಲೀಟ್ಲಿ ಸ್ಪೇಷಿಯಸ್ ಆಗಿರುವಂತ ಒಂದು 40 ಫೀಟ್ ರೋಡ್ ಅಂತಾನೆ ಹೇಳ್ಬೋದು. 3 ರೋಡ್ಗೂ ಕನ್ವೀನಿಯಂಟ್ ಆಗೋ ತರ ಈ ಒಂದು ಮನೆ ಬಿಲ್ಟ್ ಆಗಿದೆ ನಮ್ಗೆ. ನೀವು ಮನೆ ಒಳಗಡೆ ಹೋಗ್ಲಿ ಕಂಪ್ಲೀಟ್ ಡೀಟೇಲ್ಸ್ ತಿಳ್ಕೊಳ್ಳೋಣ. ಅಂಡ್ ಅದಕ್ಕಿಂತ ಮುಂಚೆ ನೀವು ಅಬ್ಸರ್ವ್ ಮಾಡ್ತಿದ್ರಾ, ಗ್ರೌಂಡ್ ಫ್ಲೋರ್ ಪೂರ್ತಿ ನಿಮ್ಗೆ ಪಾರ್ಕಿಂಗ್ ಅಂತಾನೆ ಬಿಟ್ಬಿಟ್ಟಿದ್ದಾರೆ. ಅಂಡ್ ಮನೆಯಲ್ಲಿ ಬೋರ್ ಕೂಡ ಇದೆ ಅಂಡ್ ಆಲ್ಸೋ ಎಲೆಕ್ಟ್ರಿಸಿಟಿ ಎಲ್ಲಾ ಫೆಸಿಲಿಟೀಸ್ ಈ ಒಂದು ಮನೆಗೆ ಆಲ್ರೆಡಿ ಫಿಕ್ಸ್ ಮಾಡ್ಬಿಟ್ಟಿದ್ದಾರೆ. ವಿತ್ ಬೋರ್ ಕೂಡ ನೀವು ಅಬ್ಸರ್ವ್ ಮಾಡ್ತಿದ್ರಾ. ನೀರಿನ ಪ್ರಾಬ್ಲಮ್ ಇಲ್ವೇ ಇಲ್ಲ ಅಂತ ಅನ್ಕೊಳ್ಳಿ. ಕಂಪ್ಲೀಟ್ 24 ಅವರ್ಸ್ ನಿಮ್ಗೆ ಕಾವೇರಿ ವಾಟರ್ ಬರುತ್ತೆ. ಅಂಡ್ ಆಲ್ಸೋ ನಿಮ್ಗೆ ಬೋರ್ ಕೂಡ ಬಿದ್ದಿದೆ, ನಿಮ್ಗೆ ನೀರಿನ ಪ್ರಾಬ್ಲಮ್ ಬರೋದೇ ಇಲ್ಲ ಅನ್ಕೊಳ್ಳಿ. ಅಂಡ್ ಆಲ್ಸೋ ನೀವು ಅಬ್ಸರ್ವ್ ಮಾಡ್ತಿದ್ರಾ, ಕಂಪ್ಲೀಟ್ಲಿ ಸೆಕ್ಯೂರ್ಡ್ ಮನೆ ಅಂತಾನೆ ಹೇಳ್ಬೋದು. ನೀವು ಅಬ್ಸರ್ವ್ ಮಾಡ್ತಿದ್ರಾ, ಗೇಟ್ಸ್ ಎಲ್ಲ ಕಂಪ್ಲೀಟ್ಲಿ ನಿಮ್ಗೆ ಸೀಲಿಂಗ್ ತನಕ ಹೈಟ್ ಬಂದಿದೆ. ಅಂಡ್ ಈ ಒಂದು ಬೇಸ್ಮೆಂಟ್ ಅಲ್ಲಿ ನೀವು ಅಬ್ಸರ್ವ್ ಮಾಡ್ತಿದ್ದೀರಾ, ಒಂದು ಚಿಕ್ಕದಾಗಿ ಒಂದು ಬಾತ್ರೂಮ್ ತರ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ಅದ್ರ ಪಕ್ಕದಲ್ಲಿ ನೀವು ಅಬ್ಸರ್ವ್ ಮಾಡ್ತೀರಾ ಒಂದು ಗೇಟ್ ನ. ಆ ಗೇಟ್ ನ ಓಪನ್ ಮಾಡಿದ್ರೆ ನಿಮ್ಗೆ 1.5 ಫೀಟ್ ಏನ್ ಜಾಗ ಇರುತ್ತೋ ಇವ್ರದ್ದು, ಅದರಲ್ಲಿ ಕಂಪ್ಲೀಟ್ಲಿ ನಿಮ್ಗೆ ಓಡಾಡ್ಲಿಕ್ಕೆ ಅಂತೇಳಿ ಒಂದು ಸ್ಪೇಸ್ ನ ಕ್ರಿಯೇಟ್ ಮಾಡಿದ್ದಾರೆ. ಅಂಡ್ ಬನ್ನಿ ಇವಾಗ ನಾವು ಫಸ್ಟ್ ಫ್ಲೋರ್ ಗೆ ಹೋಗೋಣ. ಟಾಪ್ ಟು ಬಾಟಮ್ ಈ ಒಂದು ಮನೆ ಕಂಪ್ಲೀಟ್ಲಿ ಫಿನಿಶ್ಡ್ ಆಗಿದೆ ಅಂತಾನೆ ಹೇಳ್ಬೋದು. ನೀವು ಸೀಲಿಂಗ್ ಅಬ್ಸರ್ವ್ ಮಾಡ್ತಿದ್ರಾ, ಅಲ್ಲೊಂದು ಕೂಡ ಡಿಸೈನ್ ಮಾಡಿದ್ದಾರೆ. ಅಂಡ್ ಅಬ್ಸರ್ವ್ ಮಾಡ್ತಿದ್ರಾ, ಈ ಒಂದು ಸ್ಟೇರ್ಸ್ ನ ಕೂಡ ಲಪೋತ್ರ ಗ್ರಾನೈಟ್ ಅಲ್ಲಿ ಬಿಲ್ಟ್ ಮಾಡಿದ್ದಾರೆ. ಅಂಡ್ ಮನೆ ಮುಂದ್ಗಡೆ ಬಂದ ತಕ್ಷಣ ನೀವು ಅಬ್ಸರ್ವ್ ಮಾಡ್ತಿದ್ದೀರಾ, ಒಂದು ಚಿಕ್ಕದಾಗಿ ನಮ್ಗೆ ಒಂದು ಬಾಲ್ಕನಿ ತರ ನಮ್ಗೆ ಸ್ಪೇಷಿಯಸ್ ಆಗಿರುವಂತ ಜಾಗ ಕೊಟ್ಟಿದ್ದಾರೆ. ಅಂಡ್ ಅಬ್ಸರ್ವ್ ಮಾಡ್ತಿದ್ದೀರಾ, ಇಲ್ಲಿ ಕಂಪ್ಲೀಟ್ ನಿಮ್ಗೆ ವೈಡ್ ಆಂಗಲ್ ಇಲ್ಲಿ ಕ್ಲೀನ್ ಆಗಿ ನೀವು ಅಬ್ಸರ್ವ್ ಮಾಡಬಹುದು ಮನೆ ಮುಂದ್ಗಡೆದು. ಅಂಡ್ ಮನೆ ಎಂಟ್ರೆನ್ಸ್ ಗೆ ನೀವು ಅಬ್ಸರ್ವ್ ಮಾಡ್ತಿದ್ದೀರಾ, ಎಷ್ಟು ಚೆನ್ನಾಗಿ ನಮ್ಗೆ ಒಂದು ಕಂಪ್ಲೀಟ್ ಲಾರ್ಜ್ ಸೈಜ್ ಅಲ್ಲಿ ಇರುವಂತ ಟೀಕುಡ್ ಡೋರ್ ಅಂತಾನೆ ಹೇಳ್ಬೋದು. ಕಂಪ್ಲೀಟ್ಲಿ ನಿಮ್ಗೆ ಡೋರ್ ಕೂಡ ಸಿಂಪಲ್ ಆಗಿ ಬಿಟ್ಟಿಲ್ಲ, ಎಷ್ಟು ಡಿಸೈನ್ಡ್ ಆಗಿ ನಮ್ಗೆ ಕವರ್ ಮಾಡಿದ್ದಾರೆ. ವಾಸ್ಕಲ್ ಕೂಡ ನೀವು ಅಬ್ಸರ್ವ್ ಮಾಡ್ತೀರಾ, ಅದು ಕೂಡ ಕಂಪ್ಲೀಟ್ ಟೀಕುಡ್ ಅಂತಾನೆ ಹೇಳ್ಬೋದು. ಬನ್ನಿ ಮನೆ ಒಳಗಡೆ ಹೋಗಿ ನೋಡೋಣ ಯಾವ ತರ ಇದೆ ಒಂದು ಮನೆ ಅಂತ. ಮನೆ ಒಳಗಡೆ ಎಂಟ್ರಿ ಆದ ತಕ್ಷಣ ನೀವು ಅಬ್ಸರ್ವ್ ಮಾಡ್ತೀರಾ, ಒಂದು ಸ್ಪೇಷಿಯಸ್ ಹಾಲ್ ಕಾಣುತ್ತೆ ನಿಮ್ಗೆ. ಅಂಡ್ ಆಲ್ಸೋ ನೀವು ಲೆಫ್ಟ್ ತಿರುಗಿದ್ರೆ ಅಲ್ಲೇ ನಿಮ್ಗೆ ಕಿಚನ್ ಕಾಣುತ್ತೆ. ಕಿಚನ್ ಮಾತ್ರ ತುಂಬಾನೇ ಬ್ರೈಟಿಶ್ ಅಂಡ್ ಎಲಿಗೆಂಟ್ ಆಗಿ ಬಂದಿದೆ ಅಂತಾನೆ ಹೇಳ್ಬೋದು. ಕೆಳಗಡೆ ಗ್ರಾನೈಟ್ ಕೂಡ ನೀವು ಅಬ್ಸರ್ವ್ ಮಾಡ್ತಿದ್ದೀರಾ, ತುಂಬಾ ಚೆನ್ನಾಗಿ ಬಂದಿದೆ ಅಂಡ್ ಒಳ್ಳೆ ವೈಟ್ ಫೀಲ್ ಅಲ್ಲಿ ಇದೆ. ಇಲ್ಲಿ ನಿಮ್ಗೆ ವಾಶ್ ಬೇಸಿನ್ ಪಾಯಿಂಟ್ ಕೂಡ ಬಿಟ್ಟಿದ್ದಾರೆ. ಅದ್ರ ಮೇಲ್ಗಡೆ ನೀವು ಅಬ್ಸರ್ವ್ ಮಾಡ್ತಿದ್ದೀರಾ, ಒಂದು ಅಕ್ವಾಗಾರ್ಡ್ ಪಾಯಿಂಟ್ ಅಂತಾನೆ ಬಿಟ್ಟಿದ್ದಾರೆ. ಅಂಡ್ ಅದಕ್ಕೆ ಅಂತಾನೆ ಎಲೆಕ್ಟ್ರಿಸಿಟಿ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ಅಬ್ಸರ್ವ್ ಮಾಡ್ತಿದ್ದೀರಾ, ಕಂಪ್ಲೀಟ್ಲಿ ಒಂದು ವೈಡ್ ಆಂಗಲ್ ಅಲ್ಲಿ ನಿಮ್ಗೆ ಕಿಚನ್ ವಿಂಡೋ ಅಂತಾನೆ ಬಿಟ್ಟಿದ್ದಾರೆ. ಗ್ರಾಸರೀಸ್ ಇಟ್ಕೊಳ್ಳಿಕ್ಕಾಗಿರ್ಲಿ, ಕಿಚನ್ ಐಟಮ್ಸ್ ಇಟ್ಕೊಳ್ಳಿಕ್ಕಾಗಿರ್ಲಿ, ಕಿಚನ್ ಕ್ಯಾಬಿನೆಟ್ಸ್ ನ ಕ್ರಿಯೇಟ್ ಮಾಡಿದ್ದಾರೆ. ಅದು ನಮ್ಗೆ ಒಳ್ಳೆ ಫೀಲ್ ಕೊಡುತ್ತೆ. ಅಂಡ್ ಅಬ್ಸರ್ವ್ ಮಾಡ್ತಿದ್ದೀರಾ, ಕಂಪ್ಲೀಟ್ಲಿ ಕ್ಲೀನ್ ಆಗಿರುವಂತ ಒಂದು ಕಿಚನ್ ನೀವು ಈ ಒಂದು ಮನೆದು ಅಬ್ಸರ್ವ್ ಮಾಡಿದಿರಾ ಅಂತ ಅನ್ಕೋತೀನಿ. ಸಾಫ್ಟ್ ಕ್ಲೋಸಿಂಗ್ ಕಿಚನ್ ಕ್ಯಾಬಿನೆಟ್ ಕೂಡ ನೀವು ಅಬ್ಸರ್ವ್ ಮಾಡ್ತಿದ್ರಾ, ತುಂಬಾ ನಮ್ಗೆ ಒಳ್ಳೆ ಫೀಲ್ ಕೊಡುತ್ತೆ ಈ ಒಂದು ಕಿಚನ್ ಗೆ ಸೂಟ್ ಆಗೋ ತರ. ಅಂಡ್ ಅಬ್ಸರ್ವ್ ಮಾಡ್ತಿದ್ದೀರಾ, ಒಂದು ಫ್ರೂಟೆಡ್ ಗ್ಲಾಸ್ ಅಲ್ಲಿ ಒಂದು ಕಿಚನ್ ಕ್ಯಾಬಿನೆಟ್ಸ್ ನ ಪ್ರೊವೈಡ್ ಮಾಡಿದ್ದಾರೆ. ಅದು ನಮ್ಗೆ ಒಂದು ಒಳ್ಳೆ ಕಿಚನ್ ಕ್ರಾಕರಿ ಅಂತಾನೆ ಹೇಳ್ಬೋದು. ಒಂದು ಟೋಟಲ್ ಓವರ್ ಆಲ್ ಒಂದು ಹೆಂಡಲ್ ನಿಂತ್ಕೊಂಡು ನೋಡಿದ್ರೆ ಒಂದು ಕಿಚನ್ ನಮ್ಗೆ ತುಂಬಾನೇ ಅದ್ಭುತವಾಗಿ ಬಂದಿದೆ ಅಂತಾನೆ ಹೇಳ್ಬೋದು. ಅದ್ರ ಪಕ್ಕದಲ್ಲೇ ನಿಮ್ಗೆ ಒಂದು ದೇವ್ರ ಮನೆ ಕ್ರಿಯೇಟ್ ಮಾಡಿದ್ದಾರೆ. ಅಕ್ಕ ಪಕ್ಕದ ಗೋಡೆ ಮೇಲೆ ನೀವು ಅಬ್ಸರ್ವ್ ಮಾಡ್ತಿದ್ರೆ ಅದು ನಮ್ಗೆ ಒಂದು ಒಳ್ಳೆ ಫೀಲ್ ಬರೋ ತರ ಒಂದು ಡಿಸೈನ್ ಆಗಿ ವಾಲ್ ಕ್ರಿಯೇಟ್ ಮಾಡಿದ್ದಾರೆ. ಅಂಡ್ ಟಫನ್ ಗ್ಲಾಸ್ ಕೂಡ ಯೂಸ್ ಮಾಡಿದ್ದಾರೆ ಈ ಒಂದು ದೇವ್ರ ಮನೆಗೆ. ಅಂಡ್ ಒಳಗಡೆ ನೀವು ಅಬ್ಸರ್ವ್ ಮಾಡ್ತಿದ್ರೆ, ಅದಕ್ಕಿಂತ ಮುಂಚೆ ನೀವು ಅಬ್ಸರ್ವ್ ಮಾಡಬಹುದು, ಕಂಪ್ಲೀಟ್ ನಿಮ್ಗೆ ವಾಸ್ಕಲ್ ನಿಮ್ಗೆ ಟೀ ಕುಡಲ್ ಬಂದಿದೆ. ಅಂಡ್ ಒಳಗಡೆ ಹೋದ್ರೆ ನಮ್ಗೆ ಒಂದು ಒಳ್ಳೆ ಫೀಲ್ ಬರುತ್ತೆ. ಬನ್ನಿ ಡೋರ್ ಓಪನ್ ಮಾಡಿ ನೋಡೋಣ. ಡೋರ್ ಓಪನ್ ಮಾಡಿ ನೋಡಿದ್ರೆ ನಿಮ್ಗೆ ವೈಟ್ ಬ್ರೈಟಿಶ್ ಸ್ಟೈಲ್ ಅಲ್ಲಿ ನಿಮ್ಗೆ ಗ್ರಾನೈಟ್ ಯೂಸ್ ಮಾಡಿ ಸ್ಪೇಷಿಯಸ್ ಆಗಿರುವಂತ ಒಂದು ದೇವ್ರ ಮನೆನ ಕ್ರಿಯೇಟ್ ಮಾಡಿದ್ದಾರೆ. ಇದೊಂದು ಒಳ್ಳೆ ಆಪ್ಟಿಮಿಸ್ಟಿಕ್ ವೈಟ್ ಫೀಲ್ ನಮ್ಗೆ ಕೊಡುತ್ತೆ ಅಂತಾನೆ ಹೇಳ್ಬೋದು. ಸೊ ಬನ್ನಿ ಇವಾಗ ಹಾಲ್ ನೋಡ್ತಾ ಹೋಗೋಣ. ಈ ಒಂದು ಹಾಲ್ ನೀವು ಅಬ್ಸರ್ವ್ ಮಾಡ್ತಿದ್ದೀರಾ, ಕಂಪ್ಲೀಟ್ಲಿ ಸ್ಪೇಷಿಯಸ್ ಆಗಿರುವಂತ ಒಂದು ಹಾಲ್ ಅಂತಾನೆ ಹೇಳ್ಬೋದು. ವಿಂಡೋಸ್ ಕೂಡ ನೀವು ಅಬ್ಸರ್ವ್ ಮಾಡ್ತಿದ್ದೀರಾ, ತುಂಬಾನೇ ಲಾಂಗ್ ವೆಂಟಿಲೇಷನ್ ಇರುವಂತ ಒಂದು ವಿಂಡೋಸ್ ಅಂತ ಹೇಳ್ಬೋದು. ಅಂಡ್ ಟಿವಿ ಯೂನಿಟ್ ಮಾತ್ರ ತುಂಬಾನೇ ದೊಡ್ಡದಾಗಿ ಬಂದಿದೆ. ಅಂಡ್ ಅಪ್ ಟು ಸೀಲಿಂಗ್ ತನಕ ನಿಮ್ಗೆ ಬ್ಯಾಕ್ ಗ್ರೌಂಡ್ ಡಿಸೈನ್ ಬಂದಿದೆ. ಎಷ್ಟು ದೊಡ್ಡ ಟಿವಿ ನೀವು ಹಾಕಿದ್ರು ನಿಮ್ಗೆ ಈ ಒಂದು ಗೋಡೆಗೆ ಈ ಒಂದು ಹಾಲ್ಗೆ ಕಂಪ್ಲೀಟ್ಲಿ ಮ್ಯಾಚ್ ಆಗುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ನೀವು ಅಬ್ಸರ್ವ್ ಮಾಡ್ತೀರಾ, ವಿಂಡೋಸ್ ಕೂಡ ಕಂಪ್ಲೀಟ್ಲಿ ವೆಂಟಿಲೇಟೆಡ್ ವಿಂಡೋ ಅಂತಾನೆ ಹೇಳ್ಬೋದು. ಸೊ ಇಷ್ಟೋ ತನಕ ನೀವು ಕಂಪ್ಲೀಟ್ಲಿ ಫಸ್ಟ್ ಫ್ಲೋರ್ ನ ನೋಡಿದಿರಾ. ಈ ಫಸ್ಟ್ ಫ್ಲೋರ್ ಅಲ್ಲಿ ಇರುವಂತ ಕಿಚನ್ ಆಗಿರ್ಬೋದು, ಟಿವಿ ಯೂನಿಟ್ ಆಗಿರ್ಬೋದು,
ದೇವ್ರ ಮನೆ ಆಗಿರ್ಬೋದು ಎಲ್ಲ ನೀವು ನೋಡಿದ್ರಿ. ಬನ್ನಿ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಸೆಕೆಂಡ್ ಫ್ಲೋರ್ ಹೋಗೋ ದಾರಿಯಲ್ಲಿ ನೀವು ಅಬ್ಸರ್ವ್ ಮಾಡ್ತೀರಾ ಮತ್ತೆ ಲಪೋದ್ರಾ ಗ್ರಾನೈಟ್ ನ ಯೂಸ್ ಮಾಡಿ ಒಂದು ಸ್ಟೇರ್ಸ್ ನ ಬಿಲ್ಟ್ ಮಾಡಿದ್ರೆ. ಅಂಡ್ ಆಲ್ಸೋ ನೀವು ಅಬ್ಸರ್ವ್ ಮಾಡ್ತೀರಾ ಟಫ್ ಅಂಡ್ ಗ್ಲಾಸ್ ಎಲ್ಲಾ ಕಡೆನೂ ಇದೆ. ಅಂಡ್ ಈ ಒಂದು ಸೆಕೆಂಡ್ ಫ್ಲೋರ್ ಬಂದ ತಕ್ಷಣ ಎಂಟ್ರೆನ್ಸ್ ಗೆ ನಿಮ್ಗೆ ಒಂದು ಒಳ್ಳೆ ನಿಮ್ಗೆ ಟಿವಿ ಯೂನಿಟ್ ತರ ಕ್ರಿಯೇಟ್ ಮಾಡಿದ್ದಾರೆ. ಆದ್ರೆ ಟಿವಿ ಯೂನಿಟ್ ಅಲ್ಲ ಅದು, ಅಲ್ಲಿ ನೀವು ಸಿಸ್ಟಮ್ ಯೂಸ್ ಮಾಡಬಹುದು ಅಥವಾ ಬುಕ್ಸ್ ಮಾಡ್ಕೋಬಹುದು. ಅದು ನಿಮ್ಗೆ ಒಂದು ಒಳ್ಳೆ ಫೀಲ್ ಕೊಡುತ್ತೆ ಈ ಒಂದು ಮನೆಗೆ. ಅಂಡ್ ಇಲ್ಲಿ ಅಬ್ಸರ್ವ್ ಮಾಡ್ತಿದ್ರ ನಿಮ್ಗೆ ಒಂದು ಅಟ್ಯಾಚ್ ಬಾತ್ರೂಮ್ ಇರುವಂತ ಒಂದು ಮಾಸ್ಟರ್ ಬೆಡ್ರೂಮ್ ಅಂತಾನೆ ಹೇಳ್ಬೋದು. ಇಲ್ಲಿ ನೀವು ಅಬ್ಸರ್ವ್ ಮಾಡ್ತೀರಾ ಸ್ಪೇಷಿಯಸ್ ಆಗಿರುವಂತ ಒಂದು ರೂಮ್ ನ ಕ್ರಿಯೇಟ್ ಮಾಡಿದ್ದಾರೆ. ಅಲಾಂಗ್ ವಿತ್ ದಟ್ ನೀವು ಅಬ್ಸರ್ವ್ ಮಾಡ್ತೀರಾ ಕಂಪ್ಲೀಟ್ಲಿ ಫಿಲ್ಡ್ ವಾರ್ಡ್ರೂಮ್ಸ್ ಅಂತಾನೆ ಹೇಳ್ಬೋದು. ಅದ್ರ ಪಕ್ಕದಲ್ಲಿ ನೀವು ಅಬ್ಸರ್ವ್ ಮಾಡ್ತಿದ್ರ ಈ ಒಂದು ಬೆಡ್ ಮೇಲೆ ಕುತ್ಕೊಂಡು ನೋಡಿದ್ರೆ ನಿಮ್ಗೆ ಒಂದು ಥಿಯೇಟರ್ ಫೀಲ್ ನಮಗೆ ಕೊಡುತ್ತೆ. ಈ ಒಂದು ಲಾಂಗ್ ವೆಂಟಿಲೇಟೆಡ್ ಟ್ರಾನ್ಸ್ಪರೆಂಟ್ ಗ್ಲಾಸ್ ಫಿಲ್ಡ್ ವಿತ್ ವಿಂಡೋ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಮಳೆ ಬರುವಾಗ ಒಂದು ಕಾಫಿ ಇಟ್ಕೊಂಡು ಕುತ್ಕೊಂಡ್ರೆ ಈ ಜಾಗದಲ್ಲಿ ನಮಗೆ ಒಂದು ಒಳ್ಳೆ ಫೀಲ್ ಬರುತ್ತೆ ಅಂತಾನೆ ಹೇಳ್ಬೋದು. ಅಲಾಂಗ್ ವಿತ್ ದಟ್ ಅಟ್ಯಾಚ್ ಬಾತ್ರೂಮ್ ನೀವು ಅಬ್ಸರ್ವ್ ಮಾಡ್ತಿದ್ದೀರಾ ಒಂದು ಡ್ರೆಸ್ಸಿಂಗ್ ಯೂನಿಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಅದು ಆಲ್ಮೋಸ್ಟ್ ನಿಮ್ಗೆ 7 feet ವರೆಗೂ ಬಂದಿದೆ. ಅಂಡ್ ಅಬ್ಸರ್ವ್ ಮಾಡ್ತಿದ್ರೆ ಈ ಒಂದು ಅಟ್ಯಾಚ್ ಬಾತ್ರೂಮ್ ನ ತುಂಬಾ ಸ್ಪೇಷಿಯಸ್ ಆಗಿರುವಂತ ಒಂದು ಅಟ್ಯಾಚ್ ಬಾತ್ರೂಮ್ ಅಂತಾನೆ ಹೇಳ್ಬೋದು. ಅಲ್ಲಿ ಆಲ್ರೆಡಿ ನಿಮ್ಗೆ ಎವ್ರಿಥಿಂಗ್ ರೆಡಿ ಆಗಿದೆ. ಅಂಡ್ ಆಲ್ಸೋ ನೀವು ಅಬ್ಸರ್ವ್ ಮಾಡ್ತೀರಾ ಮೇಲ್ಗಡೆ ಗೀಸರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ರೆಡಿ ಟು ಕಮ್ ಅಂಡ್ ಲೀವ್ ಅಂತಾನೆ ಹೇಳ್ಬೋದು. ಈ ಒಂದು ಮನೆಗೆ ಬಂದ್ರೆ ನೀವು ಆರಾಮಾಗಿ ವಾಸ ಮಾಡ್ಲಿಕ್ಕೆ ರೆಡಿ ಇದೆ ಅಂತಾನೆ ಹೇಳ್ಬೋದು. ಅಬ್ಸರ್ವ್ ಮಾಡ್ತಿದ್ರ ನಿಮ್ಗೆ ಒಂದು ಒಳ್ಳೆ ಸ್ಪೇಷಿಯಸ್ ಆಗಿರುವಂತ ಒಂದು ಈ ಒಂದು ಅಟ್ಯಾಚ್ ಬಾತ್ರೂಮ್ ಅಂತ ಹೇಳ್ಬೋದು. ಸೊ ಬನ್ನಿ ಇವಾಗ ಬೇರೆ ಪ್ಲೇಸ್ ಆಫ್ ಈ ಒಂದು ಮನೆನ ನೋಡ್ತಾ ಹೋಗೋಣ. ಅಂಡ್ ಇದೇ ಫ್ಲೋರ್ ಅಲ್ಲಿ ನಿಮ್ಗೆ ಇನ್ನೊಂದು ರೂಮ್ ಕೂಡ ಸಿಗತ್ತೆ. ಆ ರೂಮ್ ಕೂಡ ನಿಮ್ಗೆ ತೋರಿಸ್ತೀನಿ, ಬನ್ನಿ ನೋಡೋಣ ಆ ರೂಮ್ ನ. ಸೊ ಈ ಒಂದು ರೂಮ್ ಅಲ್ಲೂ ಕೂಡ ನೀವು ಅಬ್ಸರ್ವ್ ಮಾಡ್ತಿದ್ರೆ ಒಂದು ಸ್ಟಡಿ ರೂಮ್ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಇದೊಂದು ಕಿಡ್ಸ್ ರೂಮ್ ಅಂತಾನೂ ಕೂಡ ನಾವು ಹೇಳ್ಬೋದು. ಸೊ ನೀವು ಅಬ್ಸರ್ವ್ ಮಾಡ್ತಿದ್ರೆ ಅಲ್ಲಿ ಆಲ್ರೆಡಿ ನಿಮ್ಗೆ ಒಂದು ಸ್ಟಡಿ ಟೇಬಲ್ ನ ಕ್ರಿಯೇಟ್ ಮಾಡ್ಬಿಟ್ಟಿದ್ದಾರೆ. ಅಲಾಂಗ್ ವಿತ್ ದಟ್ ನೀವು LED ಲೈಟ್ಸ್ ಕೂಡ ನೀವು ಅಬ್ಸರ್ವ್ ಮಾಡ್ತೀರಾ ವಾಲ್ ಸೈಡ್ಸ್ ಅಲ್ಲಿ ನೀವು. ಅಂಡ್ ಮೇಲ್ಗಡೆ ಅಬ್ಸರ್ವ್ ಮಾಡಬಹುದು ಸೀಲಿಂಗ್ ಅಲ್ಲಿ ಅಲ್ಲೂ ಕೂಡ ನಮ್ಗೆ ಒಂದು LED ಲೈಟ್ ಡಿಸೈನ್ ನ ಕೊಟ್ಟಿದ್ದಾರೆ. ವಾರ್ಡ್ರೋಬ್ಸ್ ಅಂತೂ ನಿಮ್ಗೆ ಒಂದು ಒಳ್ಳೆ ಅಟ್ರಾಕ್ಟಿವ್ ಫೀಲ್ ಬರುತ್ತೆ. ಸೊ ನೀವು ಅಬ್ಸರ್ವ್ ಮಾಡ್ತೀರಾ ಒಂದು ವೈಟ್ ಬ್ರೈಟಿಶ್ ಸ್ಟೈಲ್ ಅಲ್ಲಿ ನಿಮ್ಗೆ ವಾರ್ಡ್ರೋಬ್ಸ್ ನ ಪ್ರೊವೈಡ್ ಮಾಡಿದ್ದಾರೆ. ಸೊ ಓಪನ್ ಮಾಡಿ ನೋಡೋಣ ಯಾವ ತರ ಇದು ವಾರ್ಡ್ರೋಬ್ಸ್ ಬಂದಿದೆ ಅಂತ. ಅಲ್ಲೂ ಕೂಡ ನೀವು ಅಬ್ಸರ್ವ್ ಮಾಡ್ತಿದ್ದೀರಾ ಒಂದು ವುಡನ್ ಫೀಲ್ ನಮ್ಗೆ ಕೊಡುವಂತದ್ದು. ಸೊ ಟೋಟಲಿ ಓವರ್ ಆಲ್ ಒಂದು ಒಳ್ಳೆ ಫೀಲ್ ಬರುವಂತ ಮನೆನ ಬಿಲ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಓದ್ಕೊಳ್ಳೋರ್ಗೆ ಅಪೋಸಿಟ್ ಆಗಿ ಒಂದು ವಿಂಡೋ ಕೂಡ ನಮ್ಗೆ ಮಾಡಿದ್ದಾರೆ. ಸ್ಟಡಿ ರೂಮ್ ಇದ್ರೆ ಈ ತರ ಇರಬೇಕು ಅಂತ ಹೇಳಿ ಒಂದು ಎಕ್ಸಾಂಪಲ್ ರೀತಿ ನಿಮ್ಗೆ ಈ ಒಂದು ರೂಮ್ ನ ಕ್ರಿಯೇಟ್ ಮಾಡಿರುವಂತದ್ದು. ಒಂದು ಒಳ್ಳೆ ಬ್ರೈಟ್ ಫೀಲ್ ನಮ್ಗೆ ಕೊಡುವಂತದ್ದು. ಅಂಡ್ ಆಲ್ಸೋ ಇಲ್ಲಿ ಅಬ್ಸರ್ವ್ ಮಾಡ್ತೀರಾ ಒಂದು ಡ್ರೆಸ್ಸಿಂಗ್ ಯೂನಿಟ್ ತರ ಲಾಂಗ್ ಟ್ರಾನ್ಸ್ಪರೆಂಟ್ ಮಿರರ್ ಇರುವಂತದ್ದು ಕೊಟ್ಟಿದ್ದಾರೆ. ಅಂಡ್ ಆಲ್ಸೋ ಇದಕ್ಕೂ ಕೂಡ ನಿಮ್ಗೆ ಅಟ್ಯಾಚ್ಡ್ ಬಾತ್ರೂಮ್ ಇದೆ. ಅಂಡ್ ವಾಶ್ ಬೇಸಿನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಬೇಸಿಕ್ ಥಿಂಗ್ಸ್ ಏನೇನಿರುತ್ತೋ ಒಂದು ಬಾತ್ರೂಮ್ ಅಲ್ಲಿ ಆ ತರದನ್ನ ಕಂಪ್ಲೀಟ್ಲಿ ಪ್ರೊವೈಡ್ ಮಾಡಿರುವಂತದ್ದು. ಆಲ್ರೆಡಿ ಹೇಳ್ದಂಗೆ ಗೀಸರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ಶವರ್ ಕೂಡ ಈ ಒಂದು ರೂಮ್ ಅಲ್ಲಿ ಪ್ರೊವೈಡ್ ಮಾಡಿದ್ದಾರೆ ಅಟ್ಯಾಚ್ ಬಾತ್ರೂಮ್ ಅಲ್ಲಿ. ಸೊ ತುಂಬಾನೇ ಒಂದು ಎಲಿಗೆಂಟ್ ಆಗಿರುವಂತ ಒಂದು ವಾಶ್ರೂಮ್ ನ ಕ್ರಿಯೇಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಬನ್ನಿ ಇವಾಗ ಇನ್ನೊಂದು ಪಾರ್ಟ್ ಆಫ್ ದ ಈ ಒಂದು ಹೌಸ್ ನ ನೋಡ್ತಾ ಹೋಗೋಣ. ಸೊ ಇಷ್ಟೋ ತನಕ ನೀವು ನೋಡಿದ್ದು ಸೆಕೆಂಡ್ ಫ್ಲೋರ್. ಸೊ ಸೆಕೆಂಡ್ ಫ್ಲೋರ್ ಮುಗಿದ ತಕ್ಷಣ ನಾವು ಇವಾಗ ಥರ್ಡ್ ಫ್ಲೋರಿಗೆ ಹೋಗೋಣ. ಸೊ ಥರ್ಡ್ ಫ್ಲೋರಿಗೆ ಹೋಗ್ತಾ ನೀವು ನೋಡ್ತಾ ಇದ್ದೀರಾ ಈ ಒಂದು ಸ್ಟೇರ್ಸ್ ಆಗಿರ್ಬೋದು, ಸ್ಟೇರ್ಸ್ ಅಲ್ಲಿ ಕೊಟ್ಟಿರುವಂತ ವಿಂಡೋ ಆಗಿರ್ಬೋದು. ಅಂಡ್ ಸ್ಟೇರ್ಸ್ ಅಲ್ಲಿ ಲಪೋತ್ರ ಗ್ರಾನೈಟ್ ಟಫ್ ಅಂಡ್ ಗ್ಲಾಸ್ ಯೂಸ್ ಮಾಡಿ ಈ ಒಂದು ಸ್ಟೇರ್ಸ್ ನ ಬಿಲ್ಟ್ ಮಾಡಿರುವಂತದ್ದು. ಒಂದು ಒಳ್ಳೆ ಅಟ್ರಾಕ್ಟಿವ್ ಫೀಲ್ ನಮ್ಗೆ ಈ ಒಂದು ಮನೆ ಕೊಡುತ್ತೆ ಅಂತ ಹೇಳ್ಬೋದು. ಸೊ ನಿಮ್ಗೆ ಈ ಒಂದು ಫೀಲ್ ಹೋಗ್ತಾ ನೀವು ಅಬ್ಸರ್ವ್ ಮಾಡ್ತಿದ್ರಾ ಸ್ಟೇರ್ಸ್ ಅಲ್ಲಿ ಸ್ಪೇಸ್ ನ ಕೂಡ ವೇಸ್ಟ್ ಮಾಡಿಲ್ಲ. ಅಲ್ಲೂ ಕೂಡ ಒಂದು ಚಿಕ್ಕದಾಗಿ ನಿಮ್ಗೆ ವಾರ್ಡ್ರೋಬ್ಸ್ ತರ ಕ್ರಿಯೇಟ್ ಮಾಡಿದ್ದಾರೆ. ಅಂಡ್ ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಿದ್ದೀರಾ ಒಂದು ರೂಮ್ ಇದೆ. ಸೊ ಈ ರೂಮ್ ಅಲ್ಲಿ ಅಬ್ಸರ್ವ್ ಮಾಡ್ತಿದ್ದೀರಾ ಕಂಪ್ಲೀಟ್ಲಿ ಸ್ಪೇಷಿಯಸ್ ಆಗಿರುವಂತ ಒಂದು ರೂಮ್ ಅಂತಾನೆ ಹೇಳ್ಬೋದು. ಎಲ್ಲೂ ನಿಮ್ಗೆ ಸ್ಪೇಸ್ ನ ವೇಸ್ಟ್ ಮಾಡಿಲ್ಲ. ಈ ಒಂದು ಕಟ್ಟುವಾಗ ನಾನು ಕೇಳ್ತಿದ್ದೇನೆ ಅಂತಂದ್ರೆ ಎಲ್ಲ ಕಡೆ ನಿಮ್ಗೆ ವಾರ್ಡ್ರೋಬ್ಸ್ ನ ಪ್ರೊವೈಡ್ ಮಾಡಿದ್ದಾರೆ ಎಲ್ಲಿ ನೆಸೆಸಿಟಿ ಇದೆನೋ ಅಲ್ಲಿ. ಅಂಡ್ ಇದಕ್ಕೂ ಕೂಡ ನಿಮ್ಗೆ ಅಟ್ಯಾಚ್ಡ್ ಬಾತ್ರೂಮ್ ಇದೆ. ಕಂಪ್ಲೀಟ್ಲಿ ಇಂಡಿಯನ್ ಸ್ಟೈಲ್ ಅಲ್ಲಿ ಕ್ರಿಯೇಟ್ ಮಾಡಿರುವಂತದ್ದು. ಸೊ ಒಂದು ಎಲಿಗೆಂಟ್ ಆಗಿ ಈ ಒಂದು ಕಂಪ್ಲೀಟ್ ಮನೆನ ಬಿಲ್ಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ನಿಮ್ಗೆ. ಸೊ ಸ್ಪೇಷಿಯಸ್ ಇರುವಂತ ಒಂದು ಬಾತ್ರೂಮ್ ನ ಕ್ರಿಯೇಟ್ ಮಾಡಿದ್ದಾರೆ. ಎಷ್ಟು ಸ್ಪೇಷಿಯಸ್ ಆಗಿದೆ ನೋಡಿ. ಅಂಡ್ ನೀವು ಅಬ್ಸರ್ವ್ ಮಾಡ್ತಿದ್ದೀರಾ ನಿಮ್ಗೆ ಕಂಪ್ಲೀಟ್ಲಿ ಸೀಲಿಂಗ್ ವರ್ಗೂ ನಿಮ್ಗೆ ಟೈಲ್ಸ್ ಬಂದಿದೆ. ಅಂಡ್ ಸೆಲೆಕ್ಷನ್ ಆಫ್ ದ ಕಲರ್ ನೀವು ಅಬ್ಸರ್ವ್ ಮಾಡ್ತಿದ್ದೀರಾ. ಈ ಮನೆದು ಓವರ್ ಆಲ್ ಹೇಳ್ಬೇಕಂತಂದ್ರೆ ಎಲ್ಲ ಕಡೆ ನಮ್ಗೆ ಒಂದು ಒಳ್ಳೆ ಫೀಲ್ ಬರೋ ಕ್ರಿಯೇಟ್ ಮಾಡಿದ್ದಾರೆ. ಅಂಡ್ ಎಲ್ಲಿಗೆ ಸೂಟ್ ಆಗುತ್ತೋ ಆ ಕಲರ್ ನ ನೀವು ಪರ್ಫೆಕ್ಟ್ ಆಗಿ ಚೂಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಬನ್ನಿ ಇವಾಗ ನಾವು ಟೆರೆಸ್ ಕಡೆ ಹೋಗ್ತಾ ಹೋಗೋಣ. ಅಂಡ್ ನಾವ್ ಇವಾಗ ಲಾಸ್ಟ್ ಫ್ಲೋರ್ ಅಂದ್ರೆ ಟೆರೆಸ್ಗೆ ಹೋಗ್ತಾ ಇದೀವಿ. ಟೆರೆಸ್ಗೆ ಹೋಗೋಕ್ಕಿಂತ ಮುಂಚೆ ನೀವು ಅಬ್ಸರ್ವ್ ಮಾಡ್ತೀರಾ ಒಂದು ಗೇಟೆಡ್ ಗ್ರಿಲ್ ನಿಮ್ಗೆ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಸೊ ಈ ಒಂದು ಗ್ರಿಲ್ ನ ದಾಟ್ಕೊಂಡು ಯಾರು ಬರಕ್ಕಾಗಲ್ಲ. ಒಂದು ಕಂಪ್ಲೀಟ್ಲಿ ಸೇಫ್ಟಿ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಸೊ ಇಲ್ಲಿ ಅಪೋಸಿಟ್ ರೂಮ್ ಅಲ್ಲಿ ನಿಮ್ಗೆ ಒಂದು ಥಿಯೇಟರ್ ಫೀಲ್ ನಮ್ಗೆ ಕೊಡುವಂತ ಒಂದು ರೂಮ್ ನ ಕ್ರಿಯೇಟ್ ಮಾಡಿದ್ದಾರೆ. ಸೊ ಈ ಒಂದು ರೂಮ್ ಅಲ್ಲಿ ನೀವು ಯೋಗ ಮಾಡ್ಲಿಕ್ಕೆ ಅಥವಾ ಡ್ಯಾನ್ಸ್ ಮಾಡ್ಲಿಕ್ಕೆ ಅದಕ್ಕೆಲ್ಲ ನೀವು ಬಳಸ್ಕೋಬಹುದು ಅಂತಾನೆ ಹೇಳ್ಬೋದು. ಸೊ ನಾವಿವಾಗ ಈ ಒಂದು ಮನೆಯ ಎಂಡ್ ಪಾರ್ಟಿಗೆ ಬಂದಿದೀವಿ ಅಂದ್ರೆ ಟೆರೆಸ್ಗೆ ಹೋಗ್ತಾ ಇದೀವಿ. ಸೊ ಟೆರೆಸ್ ನೋಡೋಣ ಬನ್ನಿ. ಅಂಡ್ ನಾನು ಆಲ್ರೆಡಿ ಹೇಳ್ದಂಗೆ ನಿಮ್ಗೆ ಒಂದು ಸ್ಪೇಷಿಯಸ್ ಆಗಿರುವಂತ ಒಂದು
ಸ್ಟೇರ್ಸ್ ನ ಪ್ರೊವೈಡ್ ಮಾಡಿದ್ದಾರೆ. ಈ ಸ್ಟೇರ್ಸ್ ನ ಅಪ್ ಸೈಡ್ ನೀವು ಅಬ್ಸರ್ವ್ ಮಾಡ್ತಿದ್ರ ಸನ್ ರೂಫ್ ತರ ನಮ್ಗೊಂದು ಸ್ಪೇಷಿಯಸ್ ನೇಚರ್ ನ ಕ್ರಿಯೇಟ್ ಮಾಡಿದ್ದಾರೆ. ಸೊ ಈ ಎನ್ವೈರನ್ಮೆಂಟ್ ನಮಗೆ ಒಂದು ಬ್ರೈಟ್ ಫೀಲ್, ನಮಗೆ ಸನ್ಲೈಟ್ ಡೈರೆಕ್ಟ್ ಆಗಿ ಮನೆಗೆ ಎಂಟ್ರಿ ಆಗೋ ತರ ನಮಗೆ ಒಂದು ಫೀಲ್ ಕೊಡುತ್ತೆ. ಸೊ ಸೆಕ್ಯೂರಿಟಿ ಪರ್ಪಸ್ ಗೆ ಒಂದು ಡೋರ್ ನ ಕ್ರಿಯೇಟ್ ಮಾಡಿದ್ದಾರೆ. ಅಂಡ್ ಅಬ್ಸರ್ವ್ ಮಾಡ್ತೀರಾ ಕಂಪ್ಲೀಟ್ಲಿ ಸ್ಪೇಷಿಯಸ್ ಆಗಿರುವಂತ ಒಂದು ಟೆರಸ್ ಅಂತಾನೆ ಹೇಳ್ಬೋದು. ಸುತ್ತಲೂ ನೀವು ಅಬ್ಸರ್ವ್ ಮಾಡ್ತೀರಾ 360 ಡಿಗ್ರಿ ನಿಮ್ಗೆ ಎಲ್ಲಾ ಕಡೆ ನಿಮ್ಗೆ ಮನೆಗಳು ಕಾಣುತ್ತೆ. ಅಬ್ಸರ್ವ್ ಮಾಡ್ತೀರಾ ಎಷ್ಟು ಸಾವಿರಾರು ಮನೆಗಳು ನಮ್ಗೆ ಈ ಒಂದು ಏರಿಯಾದಲ್ಲಿ ಕಾಣುತ್ತೆ. ಸೊ ಎಕ್ಸಾಕ್ಟ್ಲಿ ನಾವಿರುವಂತದ್ದು ಬನಶಂಕರಿ 6th ಸ್ಟೇಜ್ ಅಲ್ಲಿ ಇರುವಂತದ್ದು. ಸೊ ಎಕ್ಸಾಕ್ಟ್ಲಿ ಈ ಏರಿಯಾದಲ್ಲಿ ನಿಮ್ಗೆ ತುಂಬಾನೇ ಕಾಸ್ಟ್ಲಿ ಇರುವಂತ ಮನೆಗಳಂತಾನೆ ಹೇಳ್ಬೋದು. ಸೊ ಈ ಒಂದು ಮನೆ ಒಂದು ಒಳ್ಳೆ ರೀಸನಬಲ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು. ಅಂಡ್ ಕೆಳಗಡೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ಈ ಮನೆ ಡೀಟೇಲ್ಸ್ ನ ಕಂಪ್ಲೀಟ್ಲಿ ನೀವು ತಿಳ್ಕೊಂಡು ಪರ್ಚೇಸ್ ಮಾಡ್ಲಿಕ್ಕೆ ಮುಂದಾಗಬಹುದು. ಪ್ರೈಸ್ ಡೀಟೇಲ್ಸ್ ಏನಾದ್ರು ತಿಳ್ಕೊಬೇಕು ಅಂತಂದ್ರೆ ಅಥವಾ ಲೊಕೇಶನ್ ಡೀಟೇಲ್ಸ್ ತಿಳ್ಕೊಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಎಲ್ಲ ಡೀಟೇಲ್ಸ್ ನಿಮ್ಗೆ ಓನರೇ ಪ್ರೊವೈಡ್ ಮಾಡ್ತಾರೆ. ಈ ಒಂದು ವಿಡಿಯೋನ ಇಷ್ಟೋ ತನಕ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್.